ಶಾಂತಿ ಸಹನೆಗೆ ಹೆಸರಾಗಿದ್ದ ಮಂಡ್ಯ ಜಿಲ್ಲೆಯಲ್ಲಿ ಇದೀಗ ಮತ್ತೆ ಕೋಮು ಛಾಯೆ ಆವರಿಸಿದೆ. ನಮಸ್ಕಾರ. ಶಾಂತಿ ಸಹನೆಗೆ ಹೆಸರಾಗಿದ್ದ ಮಂಡ್ಯ ಜಿಲ್ಲೆಯಲ್ಲಿ ಇದೀಗ ಮತ್ತೆ ಕೋಮು ಛಾಯೆ ಆವರಿಸಿದೆ. ಸಂಘಿಗಳು ಪಿತೂರಿಯಿಂದ ಜಿಲ್ಲೆಯಲ್ಲಿ ಕೋಮು ವಿಷ ಬೀಜವನ್ನ ಬಿತ್ತೋದಕ್ಕೆ ಎಗ್ಗಿಲ್ಲದೆ ಕಸರತ್ತನ್ನ ನಡೆಸಿದಾವೆ. ಶ್ರೀರಂಗಪಟ್ಟಣ, ನಾಗಮಂಗಲದ ಬಳಿಕ ಇದೀಗ ಮದ್ದೂರಿನಲ್ಲಿಯೂ ಕೂಡ ದಾಪುಗಾಲನ್ನ ಇಟ್ಟು ಕೋಮು ವಿಷ ಬೀಜವನ್ನ ಬಿತ್ತೋದಕ್ಕೆ ಮುಂದಾಗಿದ್ದಾವೆ. ಹೌದು, ಮಂಡ್ಯ ಜಿಲ್ಲೆಯ ಮದ್ದೂರಿನ ಚೆನ್ನೇಗೌಡ ಬಡಾವಣೆ ನಿವಾಸಿಗಳು ಭಾನುವಾರ ರಾತ್ರಿ ಗಣಪತಿ ವಿಸರ್ಜನೆ ಮೆರವಣಿಗೆ ಮಾಡೋ ವೇಳೆ ಹಿಂದೂ ಮತ್ತು ಮುಸ್ಲಿಂ ಯುವಕರ ಗುಂಪಿನ ನಡುವೆ ಕಲ್ಲು ತೂರಾಟ ನಡೆದಿದೆ. ಮದ್ದೂರು ಪಟ್ಟಣದ ಸಿದ್ಧಾರ್ಥ ನಗರದ 5ನೇ ಕ್ರಾಸ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ನಡುವೆ ಸಾಗ್ತಾ ಇತ್ತು. ರಾಮ್ ರಹೀಂ ನಗರದ ಮಸೀದಿ ಬಳಿ ಹೋದ ಸಂದರ್ಭ ರಾತ್ರಿ 8 ಗಂಟೆಯಲ್ಲಿ ಕಲ್ಲು ತೂರಾಟ ನಡೆದಿದೆ. ಕೆಲವೇ ತಿಂಗಳ ಹಿಂದೆ ಉದ್ಘಾಟನೆಯಾಗಿದ್ದ ಮಸೀದಿ ಮೇಲೆಯೂ ಕೂಡ ಕಲ್ಲು ತೂರಾಟ ಆಗಿತ್ತು. ಆಗ ಎರಡೂ ಕೋಮುಗಳ ಗುಂಪಿನ ನಡುವೆ ಘರ್ಷಣೆ ಉಂಟಾಗಿ ತೀವ್ರ ಸ್ವರೂಪವನ್ನ ಪಡೆದಿತ್ತು. ಭಾನುವಾರ ರಾತ್ರಿ ಮೊದಲಿಗೆ ಪ್ರಮುಖ ಬೀದಿಗಳಲ್ಲಿ ಗಣಪತಿ ಮೆರವಣಿಗೆ ಸಾಗು ಬಂದಿದೆ. ಮಸೀದಿ ಬಳಿ ಬಂದಾಗ ಯಾವುದೇ ಘೋಷಣೆ ಕೂಗಬಾರ್ದು, ಮೈಕ್ ಹಾಕಬಾರ್ದು ಅಂತ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಆದ್ರೆ ಮಸೀದಿ ಬಳಿ ಎರಡೂ ಕೋಮುಗಳ ಯುವಕರ ನಡುವೆ ಏಕಾಏಕಿ ಕಲ್ಲು ತೂರಾಟ ನಡೆದಿದೆ. ಆ ಸಂದರ್ಭ ಎರಡೂ ಗುಂಪುಗಳ ಮುಖಂಡರು ಅಲ್ಲಿ ಜಮಾಯಿಸಿದ್ರು. ಬಿಜೆಪಿ, RSS, ಬಜರಂಗ್ ದಳ ಕಾರ್ಯಕರ್ತರು ಕೂಡ ಸ್ಥಳಕ್ಕೆ ಧಾವಿಸಿದ್ರು. ಸ್ಥಳದಲ್ಲಿದ್ದ ಪೊಲೀಸರು ಗುಂಪನ್ನ ಚದುರಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಪಟ್ರು. ಈ ಘಟನೆಯ ನಡುವೆ ಒಬ್ಬ ಮಹಿಳೆ ಇದೀಗ ಮುನ್ನೆಲೆಗೆ ಬಂದಿದ್ದಾರೆ. ಹೌದು, ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಈ ಎರಡೂ ವಿಡಿಯೋಗಳಲ್ಲಿ ಮಹಿಳೆ ಯಾವ ರೀತಿ ನಡೆದುಕೊಂಡಿದ್ದಾರೆ ಅಂತ. ಈ ಮಹಿಳೆ ಗಣೇಶ ವಿಸರ್ಜನೆ ಮಾಡೋ ವೇಳೆ ಒಂದು ಸಮುದಾಯಕ್ಕೆ ಬಾಯಿಗೆ ಬಂದ ಹಾಗೆ ಬೈದು ಘೋಷಣೆಯನ್ನ ಕೂಗಿದ್ದಾರೆ. ಈ ಮಹಿಳೆಯ ನಡೆ ಬಗ್ಗೆ ಪತ್ರಕರ್ತ AK ಕುಕಿಲ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಏನ್ ಬರೆದುಕೊಂಡಿದ್ದಾರೆ ಬನ್ನಿ ನೋಡೋಣ. ಮುಸ್ಲಿಮರನ್ನ ಹೀನಾತಿಹೀನವಾಗಿ ಬೈದ ಮದ್ದೂರಿನ ಆ ಹೆಣ್ಣುಮಗಳಿಂದ ಕನ್ನಡದ ಎಲ್ಲ ಚಾನೆಲ್ಗಳು ಸಾಲು ಸಾಲಾಗಿ ನಿಂತು ಹೇಳಿಕೆಯನ್ನ ಪಡೆದಿದ್ದಾವೆ. ಆಕೆಯೂ ಕೂಡ ಅಷ್ಟೇ ಆಸಕ್ತಿಯಿಂದ ಸ್ಪಂದಿಸಿದ್ದಾಳೆ. ಬಹುಶಃ ಆಕೆಗೆ ಸಿಕ್ಕಿರೋ ಈ ಪ್ರಚಾರನೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದ್ವೇಷದ ಮಾತುಗಳನ್ನ ಆಡೋದಕ್ಕೆ ಮತ್ತು ಅಂತಹ ತಂಡಕ್ಕೆ ನೇತೃತ್ವವನ್ನ ನೀಡೋದಕ್ಕೆ ಆಕೆಗೆ ಪ್ರೇರಣೆ ನೀಡಬಹುದು. ನನಗೆ ವಿಶೇಷ ಅನಿಸಿದ್ದು ಈ ಹೆಣ್ಣುಮಗಳ ವರ್ತನೆ. ಮುಸ್ಲಿಮರ ವಿರುದ್ಧ ಅವಾಚ್ಯವಾಗಿ ಬೈಗುಳ ಸುರಿಸುವುದಕ್ಕಿಂತ ಮೊದಲು ಈಕೆ ಪೊಲೀಸ್ ತಡೆ ಬೇಲಿಯನ್ನ ಭೇದಿಸಿ ಮುನ್ನುಗ್ಗಿದ್ದ ಮಹಿಳಾ ಗುಂಪಿನ ಮುಂಚೂಣಿಯಲ್ಲಿದ್ಲು. ಬಳಿಕ ರಸ್ತೆಯಲ್ಲಿ ಬಿದ್ದು ಹೊರಳಾಡಿ ಎಲ್ಲರ ಗಮನವನ್ನ ಸೆಳೆಯುವಂತೆ ನಡೆದುಕೊಂಡ್ಲು. ಪ್ರತಿಭಟನಾ ಗುಂಪಿನ ಮುಂಚೂಣಿಯಲ್ಲಿ ನಿಲ್ಲೋದು, ಅವಾಚ್ಯವಾಗಿ ಘೋಷಣೆಯನ್ನ ಕೂಗೋದು ಮತ್ತು ಲಾಠಿ ಏಟಿಗೆ ರಸ್ತೆಯಲ್ಲೇನೆ ಬಿದ್ದು ಹೊರಳಾಡಿ ಎಲ್ಲರ ಗಮನವನ್ನ ಸೆಳೆಯುವಂತೆ ನಡೆದುಕೊಳ್ಳೋದೆಲ್ಲ ಓರ್ವ ಸಾಮಾನ್ಯ ಕಾರ್ಮಿಕ ಮಹಿಳೆಯಿಂದ ಸಾಧ್ಯನಾ? ಆಕೆ ಅಚಾನಕ್ ಆಗಿ ಪ್ರತಿಭಟನೆಗೆ ಬಂದವಳಂತೆ ಅಥವಾ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ಬಿದ್ದ ಆಕ್ರೋಶದಿಂದ ಪ್ರತಿಭಟನೆಯಲ್ಲಿ ಸೇರಿದ ಸಾಮಾನ್ಯ ಹೆಣ್ಣುಮಗಳಂತೆ ಕಾಣಿಸ್ಲಿಲ್ಲ. ಆಕೆ ತರಬೇತಿ ಹೊಂದಿದ ಹೆಣ್ಣುಮಗಳು. ಮುಸ್ಲಿಂ ದ್ವೇಷದ ಭಾವನೆಯನ್ನ ಹಲವು ಸಮಯದಿಂದ ಆಕೆಯ ಮೆದುಳಿಗೆ ಚುಚ್ಚಲಾಗಿದೆ. ಆ ದ್ವೇಷ ಅವಳೊಳಗೆ ಬಲವಾಗಿನೇ ಬೆಳೆದಿದೆ. ಆದ್ರಿಂದಾನೇ ಕೆಲಸದ ಹಂಗನ್ನ ತೊರೆದು ಆಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾಳೆ. ಮುಚ್ಚು ಮರೆ ಇಲ್ಲದೆ ದ್ವೇಷದ ಘೋಷಣೆಯನ್ನ ಕೂಗಿದ್ದಾಳೆ. ತನ್ನನ್ನ ದುರುಪಯೋಗಿಸಲಾಗ್ತಾ ಇದೆ ಅನ್ನೋ ಭಾವವೂ ಇಲ್ಲದೆ ಆಕೆ ಇಡೀ ಪ್ರಕ್ರಿಯೆಯಲ್ಲಿ ತನ್ನನ್ನ ತೊಡಗಿಸ್ಕೊಂಡಿದ್ದಾಳೆ. ಆಕೆಯ ನಡವಳಿಕೆ ದಿಢೀರ್ ಪ್ರತಿಕ್ರಿಯೆ ಅಲ್ಲ ಅನ್ನೋದು ಆಕೆಯಲ್ಲಿದ್ದ ಧೈರ್ಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ವ್ಯಕ್ತಪಡಿಸಿದ ಚಾಣಾಕ್ಷ ಪ್ರತಿಕ್ರಿಯೆಯ ವಿಧಾನನೇ ಹೇಳುತ್ತೆ. ಇನ್ನು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡುವಾಗ ಆಕೆಯ ಬಾಡಿ ಲ್ಯಾಂಗ್ವೇಜ್ ಅನ್ನ ನೀವು ಗಮನಿಸಿದಿರೋ ಗೊತ್ತಿಲ್ಲ. ತನ್ನ ಬೈಗುಳದ ಬಗ್ಗೆ ಮೀಡಿಯಾದವರು ಎಲ್ಲಿ ಪ್ರಶ್ನೆ ಮಾಡ್ತಾರೋ ಅನ್ನೋ ಸಣ್ಣದೊಂದು ಅನುಮಾನ ಆಕೆಯಲ್ಲಿ ಇದ್ದಂತೆ ಕಾಣಿಸ್ತು. ಆಕೆಯ ಮಾತಿನಲ್ಲಿ ಏಕಾಗ್ರತೆ ಕಡಿಮೆ ಇತ್ತು. ಕಣ್ಣು ಅತ್ತಿತ್ತ ಹೊರಳ್ತಾ ಇತ್ತು. ಮಾತಿನಲ್ಲಿ ಎಮೋಷನ್ಸ್ ತುಂಬೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಆದ್ರೆ ಮಾತಿನಲ್ಲಾಗ್ಲಿ ದೇಹ ಭಾಷೆಯಲ್ಲಾಗ್ಲಿ ಎಲ್ಲೂ ತನ್ನ ವರ್ತನೆಗೆ ಪಶ್ಚಾತ್ತಾಪ ಭಾವ ಇರಲಿಲ್ಲ. ತುತ್ತು ಅನ್ನಕ್ಕಾಗಿ ಪೆಟ್ರೋಲ್ ಪಂಪ್ನಲ್ಲಿ ದಿನಾ ದುಡಿಬೇಕಾದ ತಾನು ದುರುಪಯೋಗಕ್ಕೆ ಒಳಗಾದ್ನೆ ಅನ್ನೋ ಆತ್ಮಾವಲೋಕನವೂ ಕೂಡ ಆಕೆಯಲ್ಲಿ ಕಾಣಿಸ್ಲಿಲ್ಲ. ಸೊ ನೋಡಿದ್ರಲ್ಲ, ಮಾಧ್ಯಮಗಳು ಆಕೆಯನ್ನ ಹಲವು ರೀತಿಯಲ್ಲಿ ಸಂದರ್ಶನವನ್ನ ಮಾಡಿದಾವೆ. ಅಲ್ಲಿ
ನ್ಯಾಯ ಕೇಳೋದಕ್ಕೆ ಹೋಗಿದ್ದೇ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾಳೆ. ಗ್ಯಾರಂಟಿ ರಾಧಾ ಹಿರೇಗೌಡರ್ ಆಕೆ ಕೆಲಸ ಮಾಡೋ ಪೆಟ್ರೋಲ್ ಬಂಕ್ನಲ್ಲಿ ಸಂದರ್ಶನವನ್ನ ಮಾಡಿ ಪೆಟ್ಟು ತಿಂದು ಬಾಸುಂಡೆ ಬಂದಿದೆ, ಆದ್ರೂ ಕೂಡ ಆಸ್ಪತ್ರೆಗೆ ಸೇರಿಕೊಳ್ಳದೆ ಕೆಲಸಕ್ಕೆ ಬಂದಿದೆಯಲ್ಲ ಯಾಕೆ ಅಂತ ಕೇಳಿದಾಗ ಆಸ್ಪತ್ರೆಗೆ ಹೋಗೋದಕ್ಕೆ ಹಣ ಬೇಡವಾ ಅಂತಾರೆ. ಈ ಸಂದರ್ಭದಲ್ಲಿ ರಾಧಾ ಹಿರೇಗೌಡರ್ ಬಂಕ್ನಲ್ಲಿ ಓನರ್ ಬಳಿ ಅನುಮತಿಯನ್ನ ಪಡೆದು ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸ್ತಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇದು ಹಣಕ್ಕಾಗಿ ಬಡವರ, ದಲಿತರ, ಕೆಳವರ್ಗದ ಜನರನ್ನ ಕೋಮು ದಳ್ಳೂರಿ ಪ್ರಕರಣಗಳು ಹೇಗೆ ಬಳಸ್ಕೊಳ್ತಾವೆ ಅನ್ನೋದಕ್ಕೆ ಸಿಕ್ಕ ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು. ಈ ಘಟನೆ ಮತ್ತು ಈ ಹೆಣ್ಣು ಮಗಳ ವಿಚಾರದಲ್ಲಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾದದ್ದು ಜಾತಿ ಧರ್ಮದ ಕಾರಣಕ್ಕಾಗಿ ನಡೆಯೋ ಗಲಭೆ, ಗಲಾಟೆ, ಪ್ರತಿಭಟನೆಗಳಲ್ಲಿ ಬಲಿಯಾಗೋದು ಹಿಂದುತ್ವವಾದಿ ಮೂಲಭೂತವಾದಿ ಸಂಘಟನೆಗಳು, ರಾಜಕೀಯ ಪಕ್ಷಗಳ ಚುಕ್ಕಾಣಿಯನ್ನ ಹಿಡಿದಿರೋ ಮೇಲ್ವರ್ಗದ ಜನರಲ್ಲ, ಬದಲಾಗಿ ನಮ್ಮ ನಿಮ್ಮ ಮನೆಯ ಬಡ ಮಕ್ಕಳು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಕೋಮು ದಳ್ಳೂರಿಯ ಘಟನೆಗಳು ನಡೆದಾಗ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಸರ್ಕಾರಕ್ಕೆ ಸಲಹೆ ಸೂಚನೆಯನ್ನ ಕೊಟ್ಟು ನೆರವಾಗಬೇಕಿದ್ದ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೇಸರಿ ಶಾಲನ್ನ ಹಾಕೊಂಡು ಬಂದು ಪ್ರಚೋದನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಟಿವಿ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನ ಕೊಟ್ಟು ರಾಜ್ಯದ ಹಲವು ಕಡೆಯಿಂದ ಜನ ಬರ್ತಾ ಇದೀವಿ ಅಂತ ಫೋನ್ ಮಾಡಿದ್ರು ಅಂತ ಜೆಡಿಎಸ್ನ ಡಿಸಿ ತಮ್ಮಣ್ಣ ಅವರು ಮಾತಾಡ್ತಾರೆ. ಇದು ಒಂದು ಸಮುದಾಯದ ವಿರುದ್ಧ ಮತ್ತೊಂದು ಸಮುದಾಯವನ್ನ ಎತ್ತಿ ಕಟ್ಟೋ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋ ಹುನ್ನಾರ ಅಲ್ಲದೆ ಬೇರೇನೂ ಅಲ್ಲ. ಇವ್ರು ಯಾರಿಗೂ ಕೂಡ ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕಬೇಕಾಗಿಲ್ಲ, ರಾಜಕೀಯ ಅಷ್ಟೇ ಮುಖ್ಯ. ಅದಕ್ಕಾಗಿ ಈ ರಾಜ್ಯದ ಜನರನ್ನ, ಅವರ ಬದುಕನ್ನ, ಸಮುದಾಯಗಳ ನಡುವೆ ಸಾಮರಸ್ಯವನ್ನ, ಸಮಸ್ಯೆಗಳನ್ನ ದಾಳವಾಗಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ನೀವು ಎಚ್ಚರ ವಹಿಸಬೇಕಾಗಿದೆ. ನಮ್ಮ ಮನೆಯ ಮಕ್ಕಳು ಲಾಠಿ ಏಟನ್ನ ತಿಂದು ಕಂಬಿ ಹಿಂದೆ ನಿಲ್ಲೋ ಪರಿಸ್ಥಿತಿಯಿಂದ ಕಾಪಾಡ್ಕೊಳ್ಬೇಕಾಗಿದೆ. ಏನಂತೀರಿ? ಈ ಬಗ್ಗೆ ನೀವೇ ಕಮೆಂಟ್ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.